ಹಾಯ್ ಸ್ನೇಹಿತರೆ, ಇವತ್ತು ಬಟರ್ ಕ್ರೀಮ್ ಹೆಂಗೆ ಹೊಡ್ಸೋದು ಅಂತ ನೋಡೋಣ ಬನ್ನಿರಿ. ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಎಷ್ಟು ಈಸಿಯಾಗಿ ಹೊಡಿಬೋದು ಅಂತ ತೋರಿಸ್ಕೊಡ್ತೀನಿ. ಇದೇ ನಮ್ಮ ಕ್ರೀಮ್ ಬಾಕ್ಸು, ದಾಲ್ಡಾ ಬಾಕ್ಸ್ ಇದು. ನಾನು 3 ಪ್ಯಾಕೆಟ್ ಐಸಿಂಗ್ ಶುಗರ್ ತಗೊತಾಯಿದ್ದೀನಿ. ಇಲ್ಲಿ 6 ಲೀಟ್ರ್ ಎಣ್ಣೆ ತಗೊತಾಯಿದ್ದೀನಿ. ನೋಡ್ಕೊಳ್ರಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿ ಬರುತ್ತೆ ಕ್ರೀಮು, ಹೊಸಬ್ರಿಗೆ ಈಸಿ ಆಗುತ್ತೆ. ಈಸಿಯಾಗಿ ತೋರಿಸ್ಕೊಡ್ತೀನಿ. ತುಂಬ ಜನ ಹೆಂಗೆಂಗೋ ಹೊಡಿತಾರೆ ಮಿಕ್ಸಿಂಗು, ಬಟ್ ನಾವು ಹೊಡೆಯೋದು ಈ ಥರ ಈಸಿಯಾಗಿ, ಹೊಸಬ್ರಿಗೂ ಈಸಿ ಆಗುತ್ತೆ. ಅವ್ರಿಗೋಸ್ಕರ ತೋರಿಸ್ಕೊಡ್ತಿದ್ದೀನಿ. ಇದು ಕೋಲ್ಡ್ ಕ್ರೀಮು ನೋಡಿರಿ, ಕೋಲ್ಡ್ ಕ್ರೀಮ್ ಇದು. ಕೋಲ್ಡ್ ಕ್ರೀಮ್ ಆಯಿತು. ಇವಾಗ ನಾರ್ಮಲ್ ಕ್ರೀಮ್ ಹೊಡಿಯೋಣ ಬನ್ನಿರಿ. ಬಟರ್ ಕ್ರೀಮು ಸಖತ್ ಚೆನ್ನಾಗಿರುತ್ತೆ. ಕೇಕ್ ಚೆನ್ನಾಗಿ ಶೈನಿಂಗ್ ಕಾಣ್ತವೆ. ಟ್ರೈ ಮಾಡಿರಿ. ಈ ಥರ ಕಟ್ ಮಾಡ್ಕೊಳ್ರಿ ದಾಲ್ಡಾ ಬಾಕ್ಸಿಂದ ಉಲ್ಟಾ ಪಲ್ಟಿ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ರಿ. ಅರ್ಧ 7.5 kg ಬರುತ್ತೆ ಕರೆಕ್ಟಾಗಿ. ನಾವು 7.5 kgಗೆ 15 kg ಶುಗರ್ ಕೊಡ್ತೀವಿ. ಕೆಲವ್ರು 10 kg ಕೊಡ್ತಾರೆ, ಕೆಲವ್ರು 12 kg ಕೊಡ್ತಾರೆ, ಕೆಲವ್ರು 6 kgಗೆ 10 kg ಶುಗರ್ ಹಾಕಂತಾರೆ. ಈ ಥರ ಕಟ್ ಮಾಡ್ಕೊಳ್ರಿ. ನಾನು ಹೆಂಗೆ ಕಟ್ ಮಾಡ್ತಿದ್ದೀನಿ ಆ ಥರ ನೋಡ್ಕೊಳ್ರಿ, ಇಂಟ್ರೆಸ್ಟಾಗಿ ನೋಡ್ಕೊಳ್ರಿ. ಸಿಂಪಲಾಗಿ ಆಗುತ್ತೆ. ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಆ ಥರ ಏನು ಹೊಡೆಯೋದಿರಲ್ಲ, ಸಿಂಪಲಾಗಿ ಹೋಗುತ್ತೆ. ನೋಡಿರಿ, ನಾನು ಹೆಂಗೆ ಮಾಡ್ತಿದ್ದೀನಿ ಅದೇ ಥರ ನೋಡ್ಕೊಳ್ರಿ. 7.5 kg ತೆಗೆದಿಡ್ತಾಯಿದ್ದೀನಿ, 7.5 kg ಹಾಕ್ಕೊತಾಯಿದ್ದೀನಿ. ನೋಡಿರಿ, ಮತ್ತು ಅದ್ರಾಗೆ 2-3 ಪೀಸ್ ಮಾಡ್ಕೊಳ್ರಿ. ಮಿಷಿನಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ನಿಮಗೆ. ಈ ಥರ ಕಟ್ ಮಾಡ್ಕೊಳ್ರಿ. ಮಿಷಿನಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಹೊಸಬ್ರು ಈಸಿ ಆಗುತ್ತೆ. ಹೊಸಬ್ರಿಗಂತೂ ತುಂಬ ಈಸಿ ಆಗುತ್ತೆ. ಅವ್ರಿಗೋಸ್ಕರ ವಿಡಿಯೋ ಇದು. ತುಂಬ ಜನ ಕೇಳ್ತಾಯಿದ್ರಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಹಾಕಿದ್ದೀನಿ ಮಿಷಿನಿಗೆ 7.5 kg ದಾಲ್ಡಾ ಹಾಕಿದ್ದೀನಿ. 1 ಲೀಟ್ರ್ ಆಯಿಲ್ ಹಾಕಂತಿದ್ದೀನಿ. ಸೇಮ್ ನಂತರನೇ ಹೊಡೆಸ್ಕೊಳ್ರಿ. ಸಖತ್ ಚೆನ್ನಾಗಿ ಬರುತ್ತೆ ಕ್ರೀಮ್. ಒಂಚೂರು ಗಂಟಿರಲ್ಲ, ಸೂಪರಾಗಿ ಬರುತ್ತೆ. ನೋಡಿರಿ, ಈ ಥರ ಕಿತ್ಬಿಟ್ಟು ಎಲ್ಲ ಆಯಿಲ್ ಪ್ಯಾಕೆಟು ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ಬೋದು. ಆಯಿಲ್ ವೇಸ್ಟ್ ಆಗೋಲ್ಲ. ಹಂಗೆ ಮಡಿಚ್ಕೊಂಡು ಕತ್ರಿಲಿ ಕಟ್ ಮಾಡ್ಕೊಂಡು ಇದು ಮಾಡ್ಕೊಳ್ರಿ ಅಷ್ಟೇ. ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿರಿ. ಬಟ್ಟೆನೇ ಗಲೀಜಾಗಲ್ಲ, ಆ ಥರ ಹೊಡಿಬೋದು ಕ್ರೀಮು. ಆನ್ ಮಾಡ್ಕೊಬಿಟ್ರಿ. 1 ಲೀಟ್ರ್ ಆಯಿಲ್ ಹಾಕ್ಬಿಟ್ಟು ಹೊಡೀಲಿ, ಚೆನ್ನಾಗಿ ಹೊಡಿತಾ ಇರಲಿ. ಇನ್ನು ಉಳಿದಿರೋ 5 ಲೀಟ್ರ್ ಆಯಿಲ್ ಒಂದೊಂದೇ ಪ್ಯಾಕೆಟ್ ಹಾಕ್ಕೊಳ್ರಿ, ಹೊಡಿತಾ ಇರಲಿ. ಒಂಚೂರು ಗಂಟು ಬರೋಲ್ಲ ಕ್ರೀಮು. ಮತ್ತು ಚಾಕು ಗೀಕು ಏನೂ ಹಾಕೋದಿಲ್ಲ. ನೋಡಿರಿ, ಎಷ್ಟು ಸಿಂಪಲಾಗಿ ಮುಗಿಸಿ ತೋರಿಸ್ತೀನಿ ನಾನು. 6 ಲೀಟ್ರ್ ಆಯಿಲ್ಲು ಒಂದೊಂದೇ ಲೀಟ್ರ್ ಕಟ್ ಮಾಡಿ ಹಾಕ್ಕೊಬಿಟ್ರಿ. ಹೊಡಿತಾ ಇರಲಿ ದಾಲ್ಡಾ. ಒಬ್ಬೊಬ್ರು ಒಂದೊಂದು ಹೊಡಿತಾರೆ ಕ್ರೀಮು, ಬಟ್ ನಾವು ಹೊಡೆಯೋ ರೀತಿ ಇದು. ಒಂದು ಮುಚ್ಚಳ ಆರೆಂಜ್ ಎಸೆನ್ಸ್ ಆಗಲಿ, ಪೈನಾಪಲ್ ಎಸೆನ್ಸ್ ಆಗಲಿ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟು ಕ್ರೀಮು. ಇಲ್ಲ ಐಸ್ ಕ್ರೀಮ್ ಎಸೆನ್ಸ್ ಬರುತ್ತೆ, ಅದನ್ನಾದರೂ ಹಾಕೋದಾದ್ರೆ ಹಾಕ್ರಿ. ಐಸ್ ಕ್ರೀಮ್ ಎಸೆನ್ಸ್ ಹಾಕಿದ್ರೆ ಸೂಪರಾಗಿರುತ್ತೆ ಟೇಸ್ಟು. 1 ಮುಚ್ಚಳ 2 ಮುಚ್ಚಳ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹೊಸಬ್ರು ದಯವಿಟ್ಟು ಸುಮ್ಮನೆ ವಿಡಿಯೋ ನೋಡಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ, ಹೊಸಬ್ರಿಗೆ, ಸಣ್ಣ ಪುಟ್ಟ ಅಂಗಡಿಯವರಿಗೆಲ್ಲ ಶೇರ್ ಮಾಡಿರಿ. ಈಸಿಯಾಗಿ ಹಿಂಗೆ ಮಾಡ್ಕೋಬೋದು. ದಾಲ್ಡಾ ತೂಕ ಮಾಡ್ಕೊಂಡು ತಕ್ಕಡಿ ಮೇಲೆ ಇಟ್ಕೊಂಡು ರಂಪ ರಾಮಾಯಣ ಮಾಡ್ಕೊಂಡು ಮಾಡೋಂಥ ಕೆಲಸ ಏನಿರಲ್ಲ. ಈಸಿಯಾಗಿ ಆ ಥರ ಕಟ್ ಮಾಡ್ಕೊಂಡ್ರೆ ಮುಗ್ದೋಯ್ತು. ನಿಮ್ಗೆ 5 kg ಬೇಕು ಅಂದರೆ 5 kgನೇ ಕಟ್ ಮಾಡ್ಕೊಳ್ರಿ. 10 kg ಹೊಡೆಯೋರು ನಾವು 15 kg ಹೊಡಿತೀವಿ, ಹಾಗಾಗಿ ತೋರಿಸ್ತಾಯಿದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ರಿ. 6 ಲೀಟ್ರ್ ಆಯಿಲು ಪರವಾಗಿಲ್ಲ, ಚೆನ್ನಾಗಿ ಹೊಡಿಲಿ. ಫುಲ್ಲು ತೆಳ್ಳು ಬರುತ್ತೆ ನೋಡಿರಿ, ಈ ಥರ ಬರುತ್ತೆ. ಇವಾಗ 2 ಪ್ಯಾಕೆಟ್ ಶುಗರು ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. 2 ಪ್ಯಾಕೆಟ್ ಶುಗರು 10 kg ಹಾಕ್ತಿದ್ದೀನಿ. ಫಸ್ಟು ಆಫ್ ಮಾಡ್ಕೊಂಡು ಹಾಕ್ಬಿಟ್ರಿ 2 ಪ್ಯಾಕೆಟು. ಯಾವುದೇ ಕಾರಣಕ್ಕೂ ಮ್ಯಾಕೆ ಎಲ್ಲ ಪೌಡ್ರ್ ಬರೋಲ್ಲ, ನೀಟಾಗಿ ಬರುತ್ತೆ ಕ್ರೀಮ್. ಹಂಗೆ ಹೊಡಿಯುತ್ತೆ, ಒಂಚೂರು ಗಲೀಜಾಗಲ್ಲ ಹೊರಗಡೆ ಎಲ್ಲೂ. ನೀವು ಡೈರೆಕ್ಟಾಗಿ ಹಾಕಿದರೂ ಹಾಕ್ಬೋದು, ಬಟ್ ಮಿಷಿನಿಂದ ಹೊರಗಡೆಗೆ ಬಂದುಬಿಡುತ್ತೆ ಶುಗರೆಲ್ಲ. ಹಾಕ್ಬಿಟ್ಟು ಆನ್ ಮಾಡ್ತಾಯಿದ್ದೀನಿ 2 ಪ್ಯಾಕೆಟ್. ನೋಡಿರಿ, ನಿಮ್ಮ ಕಣ್ಣಿದ್ರುಗಡೆ ತೋರಿಸ್ತಾ ಇದ್ದೀನಿ. ಹೊರಗಡೆಗೆ ಬರೋಲ್ಲ ಕ್ರೀಮು. ಹೊಸಬ್ರಿಗೆ ಈಸಿ ಆಗುತ್ತೆ ಸಖತ್ತು. ಅದು ಒಂಚೂರು ಗಂಟು ಸಮೇತ ಬರೋಲ್ಲ. ಇದು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡಿಕೆ ಮೇಲ್ಗಡಿಕೆ ರಾಡು ಟರ್ನ್ ಮಾಡ್ಕೊಂಡು ನೀಟಾಗಿ ಹೊಡೆಯುತ್ತೆ ಕ್ರೀಮು. ನಾನು ಕರೆಕ್ಟಾಗಿ ಒಂದು 10 ನಿಮಿಷದಲ್ಲಿ ಹೊಡೆದು ಮುಗಿಸ್ಬಿಡ್ತೀನಿ ಕ್ರೀಮು. ವೀಡಿಯೋಗೋಸ್ಕರ ಒಂದು 15 ನಿಮಿಷ ಆಗುತ್ತೆ. ನೋಡಿರಿ, ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ. ಯೂಟ್ಯೂಬಲ್ಲಿ ನಾನು ನಂಬರ್ ಕೊಡ್ತೀನಿ. ಬೇಕಾದ್ರೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದರೆ ನಾನು ನಂಬರ್ ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತೀನಂತೆ. ದಯವಿಟ್ಟು ಫೋನ್ ಮಾಡಬೇಡಿ. ತುಂಬ ಜನ ಮೆಸೇಜ್ ಮಾಡ್ತಿರ್ತೀರ, ಎಲ್ಲರಿಗೂ ರಿಪ್ಲೈ ಕೊಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಮತ್ತಿನ್ನೊಂದು ಪ್ಯಾಕೆಟು ಶುಗರ ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಅದು 2 ಪ್ಯಾಕೆಟ್ ಹಾಕಿದ ಮೇಲೆ ನಿಧಾನಕ್ಕೆ ಹಾಕ್ತಿದ್ದೀನಿ. ನಮ್ಮ ಅಂಗಡಿಲಿ ನಾರ್ಮಲ್ ಕೇಕ್ ಜಾಸ್ತಿ ಹೋಗಲ್ಲ, ಹಂಗಾಗಿ ಐಸಿಂಗ್ ಶುಗರ್ 15 kg ಹಾಕಿ ಹೊಡ್ಸ್ಕೊತೀವಿ ನಾವು 7.5 kg ದಾಲ್ಡಕ್ಕೆ. ಇವಾಗೆಲ್ಲ ಟ್ರೆಂಡಿಂಗ್ ಆಗ್ಬಿಟ್ಟೈತೆ 7.5 kg ದಾಲ್ಡಕ್ಕೆ 10 kg ಶುಗರು. ಚೂರು ಕ್ರೀಮ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಹೊಡೆಯೋದು.
ಈ ಥರ ಒಡಿಸಿದ್ರು ಚೆನ್ನಾಗಿರುತ್ತೆ ಕ್ರೀಮು. ಫುಲ್ ಶೈನಿಂಗಾಗೆ ಬರುತ್ತೆ ಕ್ರೀಮ್, ಪರವಾಗಿಲ್ಲ, ಸೂಪರಾಗಿರುತ್ತೆ. ನಮ್ಮ ನಾರ್ಮಲ್ ಕೇಕ್ ಜಾಸ್ತಿ ಇರೋಲ್ಲ, ಹಂಗಾಗಿ ನಾವು 15 kg ಶುಗರ್ ಹಾಕ್ಕೊಂತೀವಿ. ಕೆಲವರು 6 kgಗೆ ಹಾಕ್ಕೊಂತಾರೆ, 7 kgಗೆ ಹಾಕ್ಕೊಂತಾರೆ. ನೋಡಿರಿ ಈ ಥರ ಹೊಡೀಲಿ ನೀಟಾಗಿ. ಒಂಚೂರು ಗಂಟಿರಲ್ಲ, ಸಾಕು. 6 ಲೀಟ್ರ್ ಆಯಿಲ್ ಹಾಕಿದರೆ ಸಾಕಾಗುತ್ತೆ. ಅದೇ ತುಂಬ ನೀಟಾಗಿ ಹೇಳ್ಕೊಡ್ತಾಯಿದ್ದೀನಿ, ನೀಟಾಗಿ ಕೇಳಿಸ್ಕೊಳ್ರಿ ಅಷ್ಟೇ. ಚಾಕು ಗೀಕು ಏನೂ ಹಾಕೋದೇ ಇರಲ್ಲ. ಇವತ್ತು ಹೊಡ್ಸಿರೋ ಕ್ರೀಮು ಬೆಳಗ್ಗೆಗೆ ಸೂಪರಾಗಿರುತ್ತೆ ನಿಮಗೆ ಐಸಿಂಗ್ ಮಾಡೋಕ್ಕೆ. ಮತ್ತು ನೀವು ಮತ್ತೆ ಐಸಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಈ ಕ್ರೀಮಿಗೆ ಆಯಿಲ್ ಹಾಕೋದೇ ಬೇಡ, ಡೈರೆಕ್ಟಾಗಿ ಐಸಿಂಗ್ ಮಾಡ್ಬೋದು. ಸ್ವಲ್ಪ ಫ್ಲವರ್ ಬಿಡೋಕ್ಕೆ ಕಷ್ಟ ಆಗುತ್ತಂದರೆ ಒಂದು ಅರ್ಧ ಲೀಟ್ರ್ ಆಯಿಲ್ ಕಡಿಮೆ ಹಾಕ್ಕೊಳ್ರಿ. ನೋಡಿರಿ ಈ ಥರ ಬರುತ್ತೆ ಕ್ರೀಮು. ನೀವು 1 ವಾರ ಇಟ್ಟರು ಸಮೇತ ಕ್ರೀಮು ಇದೇ ಥರ ಇರುತ್ತೆ. ಒಂಚೂರು ಮತ್ತೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಐಸಿಂಗ್ ಮಾಡೋದೇ ಬೇಕಾಗಿಲ್ಲ. ಚೂರು ಟಚ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಯಿಲು ಡಿಸೈನ್ ಮಾಡ್ಕೊಳಕ್ಕೆ. ತುಂಬ ಜನ ಐಸಿಂಗ್ ವಿಡಿಯೋನು ಕೇಳ್ತಾಯಿದ್ರಿ, ಐಸಿಂಗ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಂತೆ. ನಮ್ಮ ಅಂಗಡೀಲಿ ನಾರ್ಮಲ್ ಕೇಕ್ ಕಡಿಮೆ ನೋಡಿರಿ, ನಾನು ಬಟ್ಟೆ ಹಾಕ್ಕೊಂಡೆ ಓಡಿಸ್ತಾಯಿದ್ದೀನಿ. ಒಂಚೂರು ಗಲೀಜು ಮಾಡ್ಕೊಳಲ್ಲ ಮೈಕೈ, ನಾನು ಆ ಥರ ಓಡಿಸ್ತಾಯಿದ್ದೀನಿ. ನಿಮಗೋಸ್ಕರ ತೋರಿಸ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗುರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟ ಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್.